ಹಲೋ ಫ್ರೆಂಡ್ಸ್, ಇವಾಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಇಲ್ಲಿ ಜಿ ಜಿದಲ್ಲಿ ನಿಮಗೆ 10,000 ರೂಪಾಯಿ ಫೀಸ್ ಇರುತ್ತೆ. ಓಕೆ, ಅದು ಗೌರ್ಮೆಂಟು ಮತ್ತು ಪ್ರೈವೇಟಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಏನು ಮಾಡ್ಬೋದು ಅಂತಂದರೆ, ಜಿ ಜಿದಲ್ಲಿ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಒಂದು 30 ಕಾಲೇಜ್ ಇದಾವೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅದಾದ ಮೇಲೆ ನೆಕ್ಸ್ಟ್ ನೀವೇನು ಮಾಡ್ಬೋದು ಅಂತಂದರೆ, ಪ್ರೈವೇಟ್ ಕಾಲೇಜಲ್ಲಿ 10,000 ರೂಪಾಯಿ ಫೀಸ್ ಜಿ ಜಿದಲ್ಲೇ ಜಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ನೀವು ಮತ್ತೆ ಪ್ರೈವೇಟ್ ಕಾಲೇಜ್ 30 ಸೆಲೆಕ್ಟ್ ಮಾಡ್ಕೊಳ್ಬೋದು. ಅದಾದಮೇಲೆ ಮತ್ತೆ ನೀವು ಪ್ರೈವೇಟ್ ಕಾಲೇಜಲ್ಲಿ ಏನು ಮಾಡ್ಬೋದು ಅಂತಂದರೆ, ಇದು ಮ್ಯಾನೇಜ್ಮೆಂಟ್ ಕೋಟಾ ಏನಪ್ಪ ಇಲ್ಲಿದೆ ನೋಡಿರಿ, ಜಿ ಪಿ, ಇವು 30 ಕಾಲೇಜ್ ತೊಗೋಬೋದು, ಜಿಗೂ 30 ಕಾಲೇಜ್ ತೊಗೋಬೋದು. ದೇರ್ ಈಸ್ ಎ ನೋಡಿರಿ ರಿಸ್ಟ್ರಿಕ್ಷನ್. ಆದರೆ ನೀವು ಫೀಸ್ ತುಂಬಕ್ಕೆ ರೆಡಿ ಇರಬೇಕಷ್ಟೇ. ಜಿ ಪಿ ಜಿ ಎಮ್ ಅದಾವಲ್ಲ, ಇವು 1 ಲಕ್ಷ ರೂಪಾಯಿ ಫೀಸ್ ಇವು. ಹೀಗಾಗಿ ಈ 1 ಲಕ್ಷ ರೂಪಾಯಿ ಫೀಸ್ ಇರೋದರಿಂದ ನಿಮಗೆ ನೋಡಿರಿ, ನಿಮಗೆ ಬೇಕಂದರೆ ನೀವು ಮಾಡ್ಕೊಳ್ಬೋದು. ಇಲ್ಲಪ್ಪ ಅಂತಂದರೆ ಜಿ ಜಿದಲ್ಲಿ ಮಾತ್ರ ನಿಮಗೆ 540 ಕಾಲೇಜ್ಗಳನ್ನು ಕೊಟ್ಟಿದ್ದಾನೆ. 540 ಕಾಲೇಜ್ಗಳನ್ನು ಕೊಟ್ಟಿದ್ದಾನೆ ಇದರಲ್ಲಿ ಜಿ ಒಳಗಡೆ. ಅಂದರೆ ಗೋರ್ಮೆಂಟ್ ಗೌರ್ಮೆಂಟ್ ಕಾಲೇಜ್ ಅಂದರೆ ಗೋರ್ಮೆಂಟ್ ಸೀಟ್ ಅಂತಿದೆ. ಅದನ್ನು ಜಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಏನಪ್ಪ ಅಂದ್ರೆ ಒಳ್ಳೆಯದು. ಯಾಕಂದರೆ 10,000 ರೂಪಾಯಿ ಫೀಸಲ್ಲಿ ನಿಮ್ಗೆ ಅಡ್ಮಿಷನ್ ಆಗುತ್ತೆ. ಇಲ್ಲಾಂದರೆ ನಿಮಗೆ ನಿಮ್ಮ ಇಷ್ಟ. ಇಲ್ಲಪ್ಪ ನನಗೆ ಒಂದು ಟಾಪ್ ಪ್ರೈವೇಟ್ ಕಾಲೇಜೇ ಬೇಕಾಗಿದೆ ಅಂತಂದರೆ ನೀವು ಏನು ಮಾಡ್ಬೋದು ಅಂತಂದರೆ, ಜಿ ಪಿ ಮತ್ತು ಜಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೀವು 1 ಲಕ್ಷ ರೂಪಾಯಿ ಫೀಸ್ ಪೇ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತಂದರೆ.